ಸ್ನೇಹಿತರೆ, ಇವತ್ತಿನ ನೋಟದಲ್ಲಿ SSC GD ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದಕ್ಕೂ ಮುಂಚೆನೂ ಕೂಡ ಒಂದು ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ನಾವು ಇವಾಗ ಜನರಲ್ ನಾಲೆಜ್ ಕ್ವಶನ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ವಿ. ಇವತ್ತಿನ ನೋಟದಲ್ಲಿ ಕೂಡ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಬಗ್ಗೆ ಇವರಿಗೆ ನೋಡ್ತಾ ಹೋಗೋಣ, ಯಾವ ರೀತಿ ಒಂದು ಪ್ರಶ್ನೆಗಳು ಬಂದಿವೆ ಅಂತ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ತಪನ್ ಕುಮಾರ್ ಪಟ್ನಾಯಕ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಆಪ್ಷನ್ ಎ ಕೂಚಿಪುಡಿ, ಆಪ್ಷನ್ ಬಿ ಚೌ, ಆಪ್ಷನ್ ಸಿ ಸತ್ರಿಯ, ಆಪ್ಷನ್ ಡಿ ಒಡಿಸಿ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಚೌ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತದ. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಪಳೆಯುಳಿಕೆ ಇಂಧನಗಳ ಸುಡುವಿಕೆಯಿಂದ ಉಂಟಾಗುವ ಮಾಲಿನ್ಯವನ್ನು ಕಡಿಮೆ ಮಾಡುವ ಮಾರ್ಗವನ್ನ ಗುರುತಿಸಿ ಅಂತ ಕೊಡಿದ್ರೆ ಆಪ್ಷನ್ ಎ ಸುಡುವ ತಾಪಮಾನವನ್ನ ಕಡಿಮೆ ಮಾಡುವ ಮೂಲಕ, ಆಪ್ಷನ್ ಬಿ ಸ್ವದಹನ ಪ್ರಕ್ರಿಯೆಯ ದಕ್ಷತೆಯನ್ನ ಹೆಚ್ಚಿಸುವ ಮೂಲಕ, ಆಪ್ಷನ್ ಸಿ ಇಂಗಾಲದ ಅಣುಗಳ ಸಂಖ್ಯೆಯನ್ನ ಹೆಚ್ಚಿಸುವ ಮೂಲಕ, ಆಪ್ಷನ್ ಡಿ ಸುಪ್ತ ಶಾಖವನ್ನ ಕಡಿಮೆ ಮಾಡುವ ಮೂಲಕ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಸ್ವದಹನ ಪ್ರಕ್ರಿಯೆಯ ದಕ್ಷತೆಯನ್ನ ಹೆಚ್ಚಿಸುವ ಮೂಲಕ ಅಂತ ಕೊಡೋದಲ್ಲ, ಈ ಒಂದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಜಾಗೋಯ್ ಭಾರತೀಯ ಶಾಸ್ತ್ರೀಯ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ? ಆಪ್ಷನ್ ಎ ಸತ್ರಿಯ, ಆಪ್ಷನ್ ಬಿ ಕಥಕ್, ಆಪ್ಷನ್ ಸಿ ಮಣಿಪುರಿ, ಆಪ್ಷನ್ ಡಿ ಒಡಿಸಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಮಣಿಪುರಿ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ. ನಂತರ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, 1958ರಲ್ಲಿ ಡೋವರ್ ನಿಂದ ಕೆಲಸೆವರೆಗಿನ ಇಂಗ್ಲಿಷ್ ಚಾನೆಲ್ ಅನ್ನು ನೌಕಾಯಾನ ಮಾಡಿದ ಮೊದಲ ಭಾರತೀಯ ಯಾರು? 1996ರಲ್ಲಿ ಕ್ಯಾಲೆಂಡರ್ ವರ್ಷದಲ್ಲಿ 5 ಖಂಡಗಳ ಸಾಗರವನ್ನ ಈಜಿದ ಏಕೈಕ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ ಮಿಹಿರ್ ಸೇನ್, ಆಪ್ಷನ್ ಬಿ ರಾಮನಾಥ್ ಕೃಷ್ಣನ್, ಆಪ್ಷನ್ ಸಿ ಅಜಿತ್ ಪಟೇಲ್, ಆಪ್ಷನ್ ಡಿ ನಿಶಾಬ್ ಜಾಧವ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಮಿಹಿರ್ ಸೇನ್ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನ ಐದನೇ ಪ್ರಶ್ನೆ ಬಂದ್ಬಿಟ್ಟು, 2017ರಿಂದ 18ರಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನ ಯಾವ ರಾಜ್ಯ ಗೆದ್ದಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಕರ್ನಾಟಕ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರುವಂತದ್ದು. ನಂತರ ಆರನೇ ಪ್ರಶ್ನೆ ಬಂದ್ಬಿಟ್ಟು, ಮಹಾತ್ಮ ಗಾಂಧಿ ಸರಣಿಯ 2000 ರೂಪಾಯಿ ನೋಟು ಅದರ ಹಿಮ್ಮುಖ ಭಾಗದಲ್ಲಿ ಡ್ಯಾಶ್ ನ ಮೋಟಿಫ್ ಅಂದ್ರೆ ಚಿತ್ರಕಲೆಯನ್ನ ಹೊಂದಿದೆ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ರಾಣಿ ಕಿ ವಾವ್, ಆಪ್ಷನ್ ಬಿ ಮಂಗಳಯಾನ, ಆಪ್ಷನ್ ಸಿ ಸೂರ್ಯ ದೇವಾಲಯ ಕೋರ್ನಾರ್ಕಲ್ಲಿದೆ, ಇನ್ನ ಡಿ ಆಪ್ಷನ್ ಡಿ ಬಂದ್ಬಿಟ್ಟು ಕೆಂಪು ಕೋಟೆ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಮಂಗಳಯಾನ ಅಂತದಲ್ಲ, 2000 ರೂಪಾಯಿ ಹಿಂದಿನ ನೋಟಿನಲ್ಲಿ ಅಂದ್ರೆ ಇಲ್ಲಿ ಮಂಗಳಯಾನ ಚಿತ್ರವನ್ನು ಅವರು ಹಾಕಿರ್ತಕ್ಕಂಥದ್ದು. ಇನ್ನ ಏಳನೇ ಪ್ರಶ್ನೆ ಬಂದ್ಬಿಟ್ಟು, ಡ್ಯಾಶ್ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೊಡ್ತಾರೆ. ಆಪ್ಷನ್ ಎ ಸಮರ್ಥ ಯೋಜನೆ, ಆಪ್ಷನ್ ಬಿ ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಅಂಡ್ ಇನ್ಕ್ಯುಬೇಷನ್ ಮಿಷನ್ ಅಂತ ಕೊಡ್ತಾರೆ, ಇನ್ನ ಆಪ್ಷನ್ ಸಿ MPLADS ಅಂತ ಕೊಡಿದ್ರೆ ಅಂದ್ರೆ ಸಂಸತ್ತಿನ ಸದಸ್ಯರು ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಆಗಿರುತ್ತಾ, ಅಥವಾ ಆಪ್ಷನ್ ಡಿ ಭಾರತದ ಯೋಜನೆಯಿಂದ ಸರಕು ರಫ್ತು ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಸಮರ್ಥ ಯೋಜನೆಯ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರ್ತದ. ಇನ್ನ ಎಂಟನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದಲ್ಲಿ ಅರೇಬಿಕಾ ಕಾಫಿಯನ್ನ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಇದೆ? ಇಲ್ಲಿ ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಕರ್ನಾಟಕ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಬಂತು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಕರ್ನಾಟಕ ಅಂತ ಇದೆಯಲ್ಲ, ಇಲ್ಲಿ ಅರೇಬಿಕಾ ಕಾಫಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಲಾಗ್ತದ. ಇನ್ನ ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸುವುದಿಲ್ಲ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ವಿಧಿ 14ರಿಂದ 15, ಆಪ್ಷನ್ ಬಿ ವಿಧಿ 20ರಿಂದ 21, ಆಪ್ಷನ್ ಸಿ ವಿಧಿ 18ರಿಂದ 19, ಇನ್ನ ಆಪ್ಷನ್ ಡಿ ವಿಧಿ 16ರಿಂದ 17 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ವಿಧಿ 20ರಿಂದ 21 ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ 10ನೇ ಪ್ರಶ್ನೆ ಬಂದ್ಬಿಟ್ಟು, ಆದಾಯ ರಸೀದಿಗಳು ಡ್ಯಾಶ್ ಆಗಿದ್ದು ಅವು ಸರ್ಕಾರದ ಮೇಲೆ ಹಕ್ಕು ಪಡೆಯುವುದಿಲ್ಲ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಆಪ್ಷನ್ಸ್ ಗಳ ಬಗ್ಗೆ ನೋಡ್ತೋಣ. ಇಲ್ಲಿ ಆಪ್ಷನ್ ಎ ಬಂಡವಾಳ ರಸೀದಿಗಳು, ಆಪ್ಷನ್ ಬಿ ದೃಢೀಕರಿಸಬಹುದಾದ, ಆಪ್ಷನ್ ಸಿ ಮರುಪಡೆಯಬಹುದಾದ, ಆಪ್ಷನ್ ಡಿ ಮರುಪಡೆಯಲಾಗದು ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಬಂತು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಮರುಪಡೆಯಲಾಗುವುದು ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರುವಂತದ್ದು.
ಇನ್ನ ಇವತ್ತಿನ ನೋಟದಲ್ಲಿ ನಾವು SSC ಜಿಡಿಗೆ ಸಂಬಂಧಪಟ್ಟಂತೆ 10 ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮತ್ತೆ ಮುಂದಿನದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.